ಅಲ್ಲ ನಮ್ಮ ರತ್ನಂ ಸಿಲ್ಕ್ಸ್ ಅಲ್ಲಿ ನಾವು ಸ್ಯಾರಿ ತಗೊಂಡ್ವಿ ಹಾಯ್, ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್. ಇವತ್ತು ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇವತ್ತು ನಾವು ಶಾಪಿಂಗ್ ಮಾಡೋಕ್ಕೆ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ದೇವ್ರಿಗೆ ವರಲಕ್ಷ್ಮಿ ಹಬ್ಬಕ್ಕೆ ಸೀರೆ ತೊಗೊಬೇಕಾಯಿತು, ರೇಷ್ಮೆ ಸೀರೆ. ಸೀರೆ ತರೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಇವತ್ತು ಇನ್ನೊಂದು ವಾರನೇ ಇಲ್ಲ ಹಬ್ಬ, ಇನ್ನೊಂದು 5 ದಿವಸ ಐತೆ. ಇವತ್ತು ಭಾನುವಾರ. ಹಂಗೆ ನನ್ನ ಮಗಳು ಹೋಗ್ತಾಳೆ, ನಾನಿಲ್ಲಿ ಸೀರೆ ತೊಗೊಂಡು ಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಇನ್ನೂ ಎಲ್ಲಿ ತೊಗೊಬೇಕು ಅನ್ನೋದು ಗೊತ್ತಿಲ್ಲ. ಸ್ವಲ್ಪ ಶಾಪಿಂಗ್ ಐತೆ, ಹೋಗಿ ಯಾವುದಾಗುತ್ತೋ ಗೊತ್ತಿಲ್ಲ, ನೋಡಿಕೊಂಡು ಬರಬೇಕು. ಇವತ್ತು ಭಾನುವಾರ. ಇವಾಗೇ ಟೈಮ್ ಬಂದು 2:15 ಆಗ್ತೈತೆ. ಇನ್ನೇನು 2:20 ಹೋಗಬೇಕು. ನಾವೆಲ್ಲನೂ ಹೋಗ್ಬೇಕಾಗಿದ್ದರೆ ನಮ್ಮ ಮನೇಲಿ ಚೌಡಮ್ಮನಿಗೆ ಪೂಜೆ ಮಾಡಿಬಿಟ್ಟೆ ಹೋಗೋದು. ಹಂಗೆ ಹೋಗೋಕ್ಕೆ ಹೋಗಲ್ಲ ನಾವು. ಎಲ್ಲಿಗೆ ಹೋಗ್ಬೇಕು ಅಂದ್ರೂ ಮನೇಲಿ ಪೂಜೆ ಮಾಡಿಬಿಟ್ಟು ಹೋಗ್ತೀವಿ. ಇವಾಗ ಪೂಜೆ ಮಾಡಿಬಿಟ್ಟು ಇನ್ನೇನು ಹೋಗ್ತಾ ಇದ್ದೀವಿ. ನನ್ನ ಮಗ ಕಾರ್ ಕ್ಲೀನ್ ಮಾಡಿಕೊಂಡು ಅವನು ಇನ್ನೇನು ಕಾರ್ ತೊಗೊಂಡು ಇನ್ನೇನು ಬರ್ತಾವನೆ. ನಾವು ಇನ್ನೇನು ಹೋಗಬೇಕು. ನಿದ್ದೆ ಬರ್ತಾಯಿತ್ತು ಇವತ್ತು ಸಂಜೆ ಮೇಲೆ. ಇವಾಗ ಹೋಗ್ತಾ ಇದ್ದೀವಿ. ಫಸ್ಟು ರತ್ನಂ ಸಿಲ್ಕ್ಗೆ ಹೋಗ್ಬಿಡೋಣ, ಸ್ಯಾರಿ ತೊಗೊಂಬಂದ್ಬಿಡೋಣ ಅಂದ್ಬಿಟ್ಟು ಫಸ್ಟ್ ಹೋಗ್ತಾ ಇದ್ದೀವಿ. ನಾನು, ನನ್ನ ಮಗ, ನನ್ನ ಮಗಳು 3 ಜನ ಹೋಗ್ತಾ ಇದ್ದೀವಿ. ಇವಾಗ ರತ್ನಂ ಸಿಲ್ಕ್ಸ್ಗೆ ಬಂದು ರೀಚ್ ಆಗಿದ್ದೀವಿ. ನಮಗಂತೂ ಗ್ಯಾರಂಟಿ ಪಕ್ಕ ಗೊತ್ತೈತೆ, ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಇವತ್ತು ಭಾನುವಾರ ಶನಿವಾರ ರಶ್ ಇರುತ್ತೆ. ಇವಾಗ ಹಬ್ಬಕ್ಕೆ ಸೀಸನ್ಗೇನು ರಶ್ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ನನ್ನ ಮಗನ್ನ ಕೂಗಿದ್ವಿ, ಬಾರೋ ಅಂದ್ವಿ. ನಾನು ಬರಲ್ಲ ಅಮ್ಮ ಬರಲ್ಲ ಅಂತ ಇದ್ದ. ಇನ್ನೇನು ನಾವಿಬ್ಬರೇ ಹೋಗ್ಬಿಟ್ಟು ಮುಗಿಸ್ಕೊಂಬರೋಣ ಅಂದ್ಬಿಟ್ಟು ನಾವು ಹೋದ್ರೂ ಅವ್ನಿಗೆ ನಾವು ಬೇಗ ಬಂದುಬಿಡ್ಬೇಕು. ತುಂಬ ಹೊತ್ತಾದ್ರೂ ಕಾಲ್ ಮೇಲೆ ಕಾಲ್ ಮಾಡ್ತಾ ಇರ್ತಾನೆ. ಅದಕ್ಕೋಸ್ಕರ ಬಾ ಅಂದ್ವಿ, ಅವ್ನು ಬಂದಿಲ್ಲ. ಇವಾಗ ಬಂದಿದ್ದೀವಿ ಶಾಪ್ ಒಳಗಡೆ. ನೋಡಿದ್ರೆ ತುಂಬ ಜನ ಇದ್ದರು. ಹೋಗ್ತಾ ಇನ್ನೂ ಸಿಕ್ಕಾಪಟ್ಟೆ ಜನ ಆಗೋದ್ರು. ನಾವು ನೋಡ್ತಾ ಇದ್ದೀವಿ, ಒಂದು ಕಡೆ ನೋಡ್ತಾ ಇದ್ದೀವಿ. ನಾವು ಮದುವೆಗೆ ಏನೇನು ತೊಗೊಂಡಿದ್ವೋ ಅದು ಕಲೆಕ್ಷನ್ಸು ತುಂಬ ಇತ್ತು. ಹಂಗೂ ಹೊಸ ಕಲೆಕ್ಷನ್ಸ್ ಕೇಳ್ತಾ ಇದ್ವಿ, ಅದೇ ಸೇಮ್ ಕಲೆಕ್ಷನ್ಸ್ ಇತ್ತು. ಯಾಕಂದರೆ ನಾವು ಫಸ್ಟೇ ಬರಬೇಕು. ನಾವು ಒಂದು 2 ಮಂತ್ಸ್ ಹಿಂದೆ ಬಂದರೆ ನಮ್ಗೆ ಹೊಸ ಕಲೆಕ್ಷನ್ ಸಿಗತ್ತೆ. ಇಲ್ಲಾಂದರೆ ಎಲ್ಲ ಸೋಲ್ಡ್ ಔಟ್ ಆಗೋಗುತ್ತೆ. ಇವಾಗ ಹಂಗೆ ಆಗಿರೋದು. ನಾವು ಇವಾಗ ನೋಡ್ತಾ ಇದ್ದೀವಿ, ಎಲ್ಲನೂ ಅಷ್ಟೇ 15, 20, 25, 30 ಸಾವಿರ ಎಲ್ಲ ಆ ಪ್ರೈಸಸ್ ಮೇಲೆ. ಯಾವುದು ಕಮ್ಮಿ ಅನ್ನೋದು 15,000 ರೂಪಾಯಿದೂ ಕಮ್ಮಿ ಪ್ರೈಸಲ್ಲಿ. ಅಂದರೆ ಅದರಲ್ಲೂ ಅಷ್ಟು ಸುಮಾರಾಗಿತ್ತು ಸ್ಯಾರೀಸ್ ಎಲ್ಲ. ಆದಷ್ಟು ತುಂಬ ನೋಡ್ತಾ ಇದ್ವಿ, ಯಾಕಂದರೆ ತೊಗೊಳ್ಳೇಬೇಕು ಅಂದ್ಬಿಟ್ಟು ನೋಡ್ತಾ ಇದ್ವಿ. ಗ್ರೀನ್ ನೋಡಿದೆ, ಗ್ರೀನ್ ಏನೋ ಒಂಥರ ಮಂಕಾಗಿತ್ತು. ಯಾಕಂದರೆ ದೇವ್ರು ಗುಡಿಸೋದು ಸ್ವಲ್ಪ ಬ್ರೈಟಾಗಿ ಕಾಣಿಸ್ಬೇಕಲ್ವ, ಅದಕ್ಕೋಸ್ಕರ ಹೋದ ವರ್ಷ ನಾವು ಆರೆಂಜ್ ಕಲರ್ ಉಡಿಸಿದ್ದೆ. ಈ ಸತಿ ನಾನು ಪಿಂಕ್ ಉಡಿಸ್ಬೇಕು ಅಂದ್ಕೊಂಡಿದ್ದೆ. ಅದಕ್ಕೋಸ್ಕರ ನೋಡ್ತಾ ಇದ್ದೀವಿ, ಸೆಲೆಕ್ಟ್ ಮಾಡ್ತಾ ಇದ್ದೀವಿ. ಯಾವುದೇನು ಜಾಸ್ತಿ ಮೈ ಮೇಲೆ ಹಾಕ್ಕೊಳಕ್ಕೆ ಹೋಗಲಿಲ್ಲ, ಯಾಕಂದರೆ ಚೆಕ್ ಮಾಡೋಣ ಅಂದ್ಬಿಟ್ಟು ನೋಡ್ತಾ ಇದ್ದೀವಿ. ಮತ್ತು ಮೈಸೂರು ಸಿಲ್ಕ್ ಕಡೆನೂ ನೋಡಿದ್ವಿ. ಪರ್ಚೇಸಿಂಗ್ ಆಯಿತು. ಬರೀ ಒಂದೇ ಸೀರೆ ತೊಗೊಂಡು ಪರ್ಚೇಸಿಂಗ್ ಮಾಡಿಕೊಂಡು ವಾಪಸ್ ಬಂದ್ವಿ. ಬಿಲ್ಲಿಂಗ್ ಎಲ್ಲ ಆಯಿತು. ನಾವಿವಾಗ ರತ್ನಂ ಸಿಲ್ಕ್ಸಲ್ಲಿ ನಾವು ಸ್ಯಾರಿ ತೊಗೊಂಡ್ವಿ. ಸಿಕ್ಕಾಪಟ್ಟೆ ರಶ್ಶು. ಸ್ಯಾರಿ ತೊಗೊಬೇಕು ಅಂದರೆ ಸ್ವಲ್ಪ ಬೆಳಿಗ್ಗೆನೇ ಹೋಗ್ಬೇಕು. ನಾವು ಬೆಳಿಗ್ಗೆ ಹೋದರೆ ಕ್ಲೀನಾಗಿ ಪರ್ಚೇಸ್ ಮಾಡ್ಬೋದು. ಇವಾಗ ನಾವು ಹೋಗಿರೋದೇ ನಾವು 4:15 ಆಗೋಗಿತ್ತು. ಸಿಕ್ಕಾಪಟ್ಟೆ ರಶ್. ಇವತ್ತು ಭಾನುವಾರ ಬೇರೆ ಅಲ್ವಾ, ನಮ್ಗೆ ಏನು ಕಲೆಕ್ಷನ್ಸು ನೋಡೋಕ್ಕಾಗ್ತಾ ಇಲ್ಲ. ನೋಡೋಕ್ಕೆ ಆಗ್ತಾ ಇಲ್ಲ. ಸಿಕ್ಕಾಪಟ್ಟೆ ಎಲ್ಲ ಎಳ್ದಾಕ್ಬಿಟ್ಟು ಅವ್ರೆ. ಅಂದರೆ ಸ್ಯಾರೀಸ್ ಎಲ್ಲ ತುಂಬ ರಶ್ ಅವ್ರೆ. ಹೆಂಗನಾಗ್ಲಿ ನಾವು ತೊಗೊಳ್ಳೇಬೇಕಲ್ವ, ಇವಾಗ ಹಬ್ಬಕ್ಕೆ ಸೀರೆ ತೊಗೊಳ್ಳೇಬೇಕು. ಆದಷ್ಟು ನೋಡ್ಬಿಟ್ಟು 1 ಅವರ್ ಆಯಿತು. ಒಂದು ಸ್ಯಾರಿ ತೊಗೊಂಡೆ, ರೆಡ್ ಕಲರ್ ಮೇಲೆ ತೊಗೊಂಡೆ. ದೇವ್ರಿಗೆ ಗುಡ್ಸೋಕ್ಕೆ ಅಂದ್ಬಿಟ್ಟು ಬೇರೆ ಕಲರ್ಸ್ ನಾನು ಚಾಯ್ಸ್ ಮಾಡೋಕ್ಕೆ ಹೋಗಲಿಲ್ಲ. ದೇವ್ರಿಗೆ ಗುಡಿಸ್ಬೇಕು. ಪಿಂಕು, ಆರೆಂಜು, ರೆಡ್ ಅಂದ್ಕೊಂಡೆ, ಗ್ರೀನ್ ಅಂದ್ಕೊಂಡೆ. ಅದರಲ್ಲಿ ನನಗೆ ರೆಡ್ ಒಂದು ಇಷ್ಟ ಆಯ್ತು ಅಷ್ಟೇ. ರೆಡ್ ತೊಗೊಂಡು ಪರ್ಚೇಸಿಂಗ್ ಮುಗಿಸ್ಕೊಂಡು ಇವಾಗ ನಾವು ವಾಪಸ್ ಹೋಗ್ತಾ ಇದ್ದೀವಿ. ಸ್ವಲ್ಪ ಬೇರೆ ಕಡೆ ಶಾಪಿಂಗ್ ಮಾಡಬೇಕು, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಎಲ್ಲ ಅನ್ನೋದು ಆಮೇಲೆ ತೋರಿಸ್ತೀವಿ.
ಸ್ಯಾರೀಸ್ ಬೇಕು ಅಂದ್ರೆ ಸ್ವಲ್ಪ ಬೇಗನೆ ತಗೊಬೇಕು. ವರಲಕ್ಷ್ಮಿ ಹಬ್ಬ, ಗೌರಿ ಹಬ್ಬಕ್ಕೆ ಬೇಕು ಅಂದ್ರೆ ಒಂದ್ 2 ತಿಂಗಳ ಹಿಂದೆ ತಗೊಂಡ್ರೇನೆ ನಮ್ಗೆ ಕಲೆಕ್ಷನ್ಸ್ ಸಿಕ್ಕೋದು. ನಾವು ಹಬ್ಬ ಬಂದು ಇನ್ನೊಂದ್ 5 ದಿವಸ ಆಯ್ತು ಅಷ್ಟೇ, 4 ದಿವಸ ಐತೆ. ಕಲೆಕ್ಷನ್ಸ್ ಯಾವ್ದು ಸಿಗಲ್ಲ, ಹೊಸ ಕಲೆಕ್ಷನ್ಸ್ ಹಳೆ ಕಲೆಕ್ಷನ್ಸ್ ಅಲ್ಲೇ ನೋಡಿ ತಗೊಂಡ್ಬರ್ಬೇಕು. ಏನ್ ಸಿಕ್ಕಾಪಟ್ಟೆ ಮೈಸೂರು ಸಿಲ್ಕ್ ಅಂತೂ ಸಿಕ್ಕಾಪಟ್ಟೆ ಇತ್ತು. ಮೈಸೂರು ಸಿಲ್ಕ್ ನೋಡೋಣ ಅನ್ಕೊಂಡೆ. ಮೈಸೂರು ಸಿಲ್ಕ್ ಅಂದ್ರೆ ಅದು ಸ್ಟಿಫ್ ಆಗಿ ಕುತ್ಕೊಳಲ್ಲ ದೇವ್ರಿಗೆ. ಸ್ಟಿಫ್ ಆಗಿ ಇರ್ಬೇಕಂದ್ರೆ ರೇಷ್ಮೆ ಸೀರೆನೆ ಚೆನ್ನಾಗಿರೋದು. ಅದಕ್ಕೋಸ್ಕರ ರೇಷ್ಮೆ ಸೀರೆನೆ ಸೆಲೆಕ್ಟ್ ಮಾಡಿದೆ. ಹಂಗೂ ಮೈಸೂರು ಸಿಲ್ಕ್ ಕಡೆ ನೋಡಿದೆ, ನನಗೆ ಯಾಕೋ ಬೇಡ ಅನ್ಸು. ನಮ್ಮ ಯಜಮಾನ್ರು ಬೇಡ ಅಂದ್ರು, ಮೈಸೂರು ಸಿಲ್ಕ್ ಬೇಡ ಅಂದ್ರು. ರೇಷ್ಮೆ ಸೀರೆನೆ ಇನ್ನು ವರ್ಷಕ್ಕೊಂದ್ಸಲ ಹಬ್ಬಕ್ಕೆ ಕುಡ್ಸೋದಲ್ವಾ, ಅದಕ್ಕೋಸ್ಕರ ರೀಸೆಂಟಾಗೆ ತುಂಬಾ ಸ್ಯಾರೀಸ್ ಪರ್ಚೇಸಿಂಗ್ ಮಾಡಿದೀವಿ ಮದ್ವೆಗೆ. ಏನಕ್ಕೆ ನೋಡೋದು, ನಾರ್ಮಲ್ ಉಡ್ಸೋಣ ಅಂದ್ರೇನು ಇಷ್ಟ ಆಗಲ್ಲ. ಹಬ್ಬ ಮಾತ್ರ ಗ್ರ್ಯಾಂಡಾಗಿ ಮಾಡ್ತೀವಲ್ವಾ, ಚೆನ್ನಾಗಿ ಮಾಡ್ತೀವಿ. ಸೀರೆ ಎಲ್ದಿದ್ರೆ ಹೆಂಗೆ ಅಂದ್ಬಿಟ್ಟು ತಗೊಳ್ಳೇಬೇಕು ಅಂದ್ಬಿಟ್ಟು ಇವತ್ತು ಸ್ಯಾರಿಗೆ ಬಂದಿರೋದು. ಇನ್ನು ಚಿಕ್ಕಪೇಟೆಲಾದರೆ ತುಂಬ ಅಂಗಡಿ ಸುತ್ತಬೇಕು ಅಂದ್ಬಿಟ್ಟು ನಮ್ಗೆ ಅಭ್ಯಾಸ ಆಗ್ಬಿಟ್ಟೈತೆ. ರತ್ನಂ ಸಿಲ್ಕಲ್ಲೇ ತಗೊಂಡು ಅಭ್ಯಾಸ ಆಗ್ಬಿಟ್ಟೈತೆ. ಅದಕ್ಕೋಸ್ಕರ ಇಲ್ಲಿಗೆ ಬಂದು ಫಸ್ಟು ರತ್ನಂ ಸಿಲ್ಕ್ ಬಂದ್ವಿ, ಅಲ್ಲಿ ತಗೊಂಡ್ವಿ. ಅಲ್ಲಿಂದ ಇವಾಗ ಬೇರೆ ಕಡೆ ನುಗ್ತಾ ಇದ್ವಿ. ನನ್ ಮಗ ಕಾರಲ್ಲೇ ಕುತ್ಕೊಂಡಿದ್ದ. ನನ್ ಮಗ ಬಂದಿಲ್ಲ. ಅಂದ್ರೆ ಬಾರ ಅಂದ್ರೆ ತುಂಬಾ ಜನ ಬರ್ತಾರೆ, ಇವನೇ ನನ್ ಮಗ ಬರಲ್ಲ ಎಲ್ಲೋನು. ಅವನ್ ಮದ್ವೆ ಟೈಮಿಗೆ ಬರ್ಬೋದೇನೋ ಅನ್ಸತ್ತೆ, ಅದ್ ಗೊತ್ತಿಲ್ಲ. ಹುಡ್ಗಿ ಜೊತೆ ಬರ್ಬೋದು. ಹುಡ್ಗಿಗ್ ಸೆಲೆಕ್ಷನ್ ಮಾಡಂಗಿದ್ರೆ ಬರ್ತಾನೆ, ಇವಾಗ ಎಲ್ಲಿ ಬರ್ತಾನೆ? ಅಲ್ವೇನಾ ಚಂದ? ನಗ್ತಾನೆ. ನನ್ ಮಗ್ಳಗ್ ಸೆಲೆಕ್ಟ್ ಮಾಡೇ ಅಂದ್ರೂ ಸೆಲೆಕ್ಟ್ ಮಾಡಲ್ಲ ಅಂತಾಳೆ. ನನ್ ಗೊತ್ತಾಗಲ್ಲ ಸ್ಟ್ರೈಟ್. ನನ್ ಗೊತ್ತಿಲ್ಲ ಸ್ಯಾರೀಸ್ ಬಗ್ಗೆ, ನನಗ್ ಗೊತ್ತಿಲ್ಲ ಅನ್ಬಿಟ್ಟು ನನ್ ಮಗ ಸ್ಯಾರಿ ಪ್ರೈಸ್ ಎಷ್ಟು ಅನ್ನೋದು ಕಮೆಂಟ್ ಮಾಡಿ ನೋಡೋಣ. ಚಿಕ್ಕಪೇಟೆಗೆ ಬಂದ್ವಿ. ಚಿಕ್ಕಪೇಟೆಯಲ್ಲಿ ಅಲ್ಲಿ ಮಸಾಲೆ ಪುರಿ ಸ್ನ್ಯಾಕ್ಸ್ ತಿಂದ್ಬಿಟ್ಟು ನಾವು ಇವಾಗ ಗಿಫ್ಟ್ ಐಟಮ್ಸ್ ತೊಗೊಬೇಕಾಗಿತ್ತು. ಅಲ್ಲಿ ಗಿಫ್ಟ್ ಐಟಮ್ಸ್ ತೊಗೊಂಡ್ವಿ. ಇನ್ನು ಬೇರೆ ಯಾವ ಶಾಪ್ಸು ಓಪನ್ ಇರಲಿಲ್ಲ. ನಾವು ಬರೋಷ್ಟೊತ್ತಿಗೆ 7:30 8 ಗಂಟೆ ಆಗೋಯಿತು. ಇವಾಗ ವಾಪಸ್ ಹೋಗ್ತಾ ಇದ್ದೀವಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ.